ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಟಮಾಪುರ ಗ್ರಾಮದಲ್ಲಿ ದಿವಂಗತ ಶಾಸಕರು ರಾಜ ವೆಂಕಟಪ್ಪ ನಾಯಕನವರ 67ನೆಯ ಜನ್ಮದಿನದ ಪ್ರಯುಕ್ತ ಪೇಟಮಾಪುರ ಗ್ರಾಮದಲ್ಲಿ ದಿವಂಗತ ಶಾಸಕರು ವೆಂಕಟಪ್ಪ ನಾಯಕನವರ ನಾಮಫಲಕ ಉದ್ಘಾಟನೆ ಹಾಗೂ ಬೃಹತ್ ಗಾತ್ರದ ಕಟೌಟ್ ನಿರ್ಮಾಣ ಮಾಡಿ ಹಾಲಿನ ಅಭಿಷೇಕ, ಪುಷ್ಪಾಭಿಷೇಕ ಮಾಡಿ ಕೇಕ್ ಕತ್ತರಿಸಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಠಲ್ ಯಾದವ್, ಮಹೇಶ್ ವಿ ಯಾದವ್, ಕೃಷ್ಣನ್ ಜಾಧವ್ ಹುಣಸಗಿ ಗ್ಯಾರಂಟಿ ಅಧ್ಯಕ್ಷರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ದಿವಂಗತ ಶಾಸಕರು ರಾಜ ವೆಂಕಟಪ್ಪ ನಾಯಕ ಅಭಿಮಾನಿ ಬಳಗ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಟೈಮ್ 9 ನ್ಯೂಸ್. ರಾಜ ವೆಂಕಟಪ್ಪ ನಾಯಕರ 67ನೇ ಜನ್ಮೋತ್ಸವವನ್ನು ಇವತ್ತಿನ ಪೇಟಮಾಪುರ ಗ್ರಾಮದ ಎಲ್ಲ ಹಿರಿಯರು, ಯುವ ಮಿತ್ರರು ಹಾಗೆ ಸಮಸ್ತ ಊರಿನ ಗ್ರಾಮಸ್ಥರು ಕೂಡಿ ಇಂದು ಇವತ್ತಿನ ದಿವಸ ಪೇಟಮಾಪುರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಎಲ್ಲ ಯುವಕರು ಮತ್ತು ಗ್ರಾಮದ ಹಿರಿಯರು ಕೂಡಿ ಇವತ್ತಿನ ದಿವಸ ವೆಂಕಟಪ್ಪ ನಾಯಕರ ಜನ್ಮೋತ್ಸವದ ಆಚರಣೆ ಮಾಡುವುದರ ಜೊತೆಗೆ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಅನ್ನದಾಸೋಹದ ವ್ಯವಸ್ಥೆ, ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಯಿತು. ನಾಮಫಲಕವನ್ನು ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಹಾಗೂ ಇವತ್ತಿನ ದಿವಸ ಈ ಗ್ರಾಮದ ಎಲ್ಲ ಹಿರಿಯರು ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಕಾರಣವೇನೆಂದರೆ, ರಾಜ ವೆಂಕಟಪ್ಪ ನಾಯಕರು 1987ರಲ್ಲಿ ಈ ಗ್ರಾಮದ ಗ್ರಾಮ ಪಂಚಾಯಿತಿ ಮಂಡಲ್ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ಟೈಮ್ನಲ್ಲಿ ನಾವು ಕೂಡ ಮಂಡಲ್ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೆ. ನಮ್ಮಿಬ್ಬರ ಒಡನಾಟ ಅವತ್ತಿನಿಂದ ಪ್ರಾರಂಭವಾಗಿ ಇವತ್ತಿಗೆ 38 ವರ್ಷಗಳು ಗತಿಸ್ತಾ ಇದ್ದವು. ಒಂದು ಹಿರಿಯನಾಗಿ, ಒಂದು ಸಹೋದರನಾಗಿ, ಒಂದು ರಾಜಕೀಯ ಗುರುವಾಗಿ ನಮ್ಮಿಬ್ಬರ ಸ್ನೇಹ 38 ವರ್ಷದಿಂದ ಇವತ್ತಿನ ದಿವಸ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಅವ್ರ ಜೊತೆಗೆ ರಾಜಕೀಯದಲ್ಲಿ ಜೊತೆಯಾಗಿ ಕೈ ಜೋಡಿಸಿ ನಾವು ಇವತ್ತಿನ ದಿವಸ ಅವ್ರ ಜೊತೆಗೆ ಕೆಲಸ ಮಾಡಿದ್ದೇನೆ. ಅದಲ್ಲದೆ ಯಾವತ್ತೂ ನಮ್ಮ ಗ್ರಾಮದ ಜನ ಅವರಂದರೆ ಪ್ರೀತಿ ವಿಶ್ವಾಸ ನಮ್ಮ ಗ್ರಾಮದ ಜನರಿಗೆ. ಯಾಕಂದರೆ ಅವನ ಈ ರಾಜಕೀಯ ಜೀವನ ಅಂದರೆ ಇಲ್ಲಿಂದ ಪ್ರಾರಂಭವಾಗಿರೋದ್ರಿಂದ ಅವರ ರಾಜಕೀಯ ತವರೂರು ಅಂದರೆ ಪೇಟಮಾಪುರ ಅಂತೇಳಿ ಅವರು 38 ವರ್ಷ ಸತತವಾಗಿ ಹೇಳಿಕೊಂಡಂತಲೇ ಬರ್ತಿದ್ರು. ಕಾರಣ ಅವರು ಇವತ್ತಿನ ದಿವಸ ನಮ್ಮೆಲ್ಲರಿಗೆ ಈ ತಾಲೂಕಿನಲ್ಲಿ ಒಂದು ದೊಡ್ಡ ಆಸ್ತಿಯನ್ನು ಕೊಟ್ಟು ಹೋಗಿದ್ದಾರೆ. ದೊಡ್ಡ ಆಸ್ತಿ ಅಂದರೆ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಅವರನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಆ ಉಳಿದಂಥ ಲಕ್ಷಾಂತರ ಜನ ಅಭಿಮಾನಿಗಳ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸುತ್ತಾ ಅವ್ರ ಮಕ್ಕಳನ್ನು ಇವತ್ತಿನ ದಿವಸ ರಾಜಕೀಯದಲ್ಲಿ ಮುನ್ನಡೆಸ್ತಾ ಇದ್ದೇವೆ. ನಾವೆಲ್ಲರೂ ಇಡೀ ತಾಲೂಕಿನ ಬಿಟ್ಟು ಹೋದಂಥ ಆಸ್ತಿ ಮತ್ತು ಬಿಟ್ಟು ಹೋದಂಥ ಜನರ ಪ್ರೀತಿ ವಿಶ್ವಾಸದಿಂದ ಮುಂದಿನ ದಿನಮಾನಗಳಲ್ಲಿ ನಾವು ಅವರ ರಾಜಕೀಯ ಅವರ ಮಕ್ಕಳ ರಾಜಕೀಯ ಭವಿಷ್ಯ ಮತ್ತು ಕೈಫಲ ಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ.